ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗೋಟೆದ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಸುಕ್ಷೇತ್ರ ಕಾಶಿಲಿಂಗೇಶ್ವರ ದೇವಸ್ಥಾನದ ವಿಡಿಯೋ ತೋರ್ಸಕಿದ್ದೀನಿ ರೀ ನಿಮ್ಗೆ. ಕಾರ್ ಹುಣ್ಣಿಮೆ ಮಾಡ್ಕೊಂಡ್ರಿ ಕರಿ ಹಿರಿದಾಗನ ಎಲ್ಲ ಎತ್ತುಗಳು ತೊಗೊಂಡು ಎತ್ತುಗಳು ಕಟ್ಟಿ ಬರ್ಲಾಕೆ ಹೋಗ್ಯಾರ ಮನೆಗಿರಿ. ಇನ್ನು ಅಂದ್ರೆ ಕಪ್ಲಿ ಹಾಕ್ಳ ಶೃಂಗಾರ ಮಾಡ್ಕೊಂಡ ದೇವ್ರದ ಸತಿಗಿ ರೆಡಿ ಮಾಡ್ಕೊಂಡು ಹೋಗೋದೈತಿ. ನಾವು ಒಳಗಡೆ ಬನ್ನಿ ನೋಡ್ರಿ, ಎಷ್ಟು ಚಂದ ಐತಿ ನೋಡ್ರಿ ನಮ್ಮ ಗುಡಿ. ಎಲ್ಲ ಬಿಳಿ ಕುರ್ನಿ ಕಲ್ಲಿನೊಳಗೆ ನಿರ್ಮಾಣ ಆಗೈತ್ರಿ, ಎಷ್ಟು ಚಂದ ಅಂದ್ರೆ ಎಲ್ಲ ಚಾವಣಿ ನೋಡ್ರಿ. ಆಮೇಲೆ ಗರ್ಭಗುಡಿ ಬಾಗಿಲು ನೋಡ್ರಿ, ಬಂಗಾರದ ಪೇಂಟಿಂಗ್ ತಳ ತಳ ಹೊಳಿಲತ್ತತ್ರಿ. ಅದಲ್ದನ ಕಲ್ಲಿನ ಕಂಬಗಳು ರೀ, ಅಂದ್ರೆ ಆಲಗಂಬ. ನೀವು ಯಾವಾಗಾದ್ರೂ ರವಿವಾರಕ್ಕೊಮ್ಮೆ ಬಂದಿರಿ ಅಂದ್ರೆ ಗೋಟೆದ ನಮ್ಮ ಕಾಶಿಲಿಂಗೇಶ್ವರ ಗುಡಿಗೆ ಒಂದು ಭೇಟಿ ಕೊಡ್ರಿ. ನೋಡ್ರಿ ಗರ್ಭಗುಡಿ ಬಾಗಿಲು ಎಷ್ಟು ಚಂದ ಐತ್ರಿ, ಶಿವಲಿಂಗ ತೆಗದಾರಿ. ಆಮೇಲೆ ಬಂಗಾರ ಪೇಂಟಿಂಗ್ದಿಂದ ನಮ್ಮ ಕಾಶಿಲಿಂಗೇಶ್ವರ ಹೊಳಿಲಾಕತ್ತಾರೆ ಪಳ ಪಳ ಅಂತ. ನನಗಂತೂ ನೋಡಿ ಭಾರಿ ಖುಷಿ ಆಯ್ತು ಫ್ರೆಂಡ್ಸ್. ನಮ್ಮ ಕಾಶಿಲಿಂಗೇಶ್ವರ ಹತ್ರ ಕಷ್ಟಗಳು ಏನಾದರೂ ಇದ್ರೆ ನಾವು ಕಷ್ಟ ಬೇಡ್ಕೊಂಡು ಅವ್ರ ಹತ್ರ ಬಂದೀವಿ ಅಂದ್ರೆ ರೀ, ಕಷ್ಟಗಳನ್ನ ಏನು ಮಾಡ್ತಾರೆ ನಮ್ಮ ಕಾಶಿಲಿಂಗೇಶ್ವರ ಪರಿಹರಿಸ್ತಾರೋ. ನೀವು ನಂಬಿಕೆ ಇಟ್ಟು ಬರ್ರಿ, ನಮ್ಮ ಕಾಶಿಲಿಂಗೇಶ್ವರ ಯಾವತ್ತೂ ಕೈ ಬಿಡಂಗಿಲ್ಲ. ಇಲ್ಲಿ ಒಬ್ರು ಕಾಕ ಅವರು ಭಕ್ತಾದಿಗಳು ಬಂದರು, ಭಕ್ತಾದಿಗಳದಾರು ನೋಡ್ರಿ ಯಾವ ರೀತಿ ದಂಡ ನಮಸ್ಕಾರ ಮಾಡ್ಲತ್ತಾರ. ಪೂರ್ತಿ ದೇಹವನ್ನು ನೆಲಕ್ಕೆ ಹಚ್ಚಿರಿ ನಮಸ್ಕಾರ ಮಾಡಿದ್ರು. ಈಗ ಕಾಲು ಬಿದ್ರಿ ಪೂಜಾರಿ ಅಣ್ಣವ್ರ ಕಾಲಿಗ್ರಿ. ಪೂಜಾರಿ ಅಣ್ಣವ್ರು ಏನು ಮಾಡಿದ್ರಿ, ಅವರಿಗೆ ಭಂಡಾರ ಹಚ್ಚಿದ್ರಿ. ಇದೇ ರೀತಿ ಪ್ರತಿ ರವಿವಾರಕ್ಕೊಮ್ಮೆ ಎಲ್ಲರೂ ಭಕ್ತಾದಿಗಳು ಬರ್ತಾರೆ. ಗೋಟೆದವರು ಸುತ್ತಮುತ್ತ ಹಳ್ಳಿನವರು ಬಂದು ತಮ್ಮ ಕಷ್ಟಗಳು ಏನಾದರೂ ಇದ್ರೆ ನಮ್ಮ ಕಾಶಿಲಿಂಗೇಶ್ವರಿಗೆ ಬೇಡ್ಕೊಂಡ್ರಿ ಏನು ಮಾಡ್ತಾರೆ, ಪರಿಹರಿಸ್ಕೊಂಡು ಹೋಗ್ತಾರೆ. ನಮ್ಮ ಕಾಶಿಲಿಂಗೇಶ್ವರ ಭಕ್ತಿಯಿಂದ ಬಂದು ಯಾರು ಬೇಡ್ಕೋತಾರಲ್ರಿ ಅವ್ರಿಗೆ ಎಲ್ಲರ ಕಷ್ಟಗಳನ್ನ ಪರಿಹರಿಸ್ಯಾರ. ನೀವು ಒಂದು ದಿವ್ಸ ಬರ್ರಿ. ಈಗ ಒಬ್ಬರು ಭಕ್ತಾದಿಗಳು ಕಾಕವ್ರು ಬಂದರು, ಕಟ್ಟಿಗೆ ನಮಸ್ಕಾರ ಮಾಡಿದರು, ಗಂಟೆ ಬಾರಿಸಿದ್ರು. ಅವ್ರ ಹೈಟ್ ಕಮ್ಮಿ ಐತ್ರಿ, ಗಿಡ್ಡಿದ್ರು. ಅದಕ್ಕೆ ಅವ್ರಿಗೆ ಗಂಟೆ ನೆಲಕ್ಕಲಿಲ್ಲ ಕೈಗೆ, ಅದಕ್ಕೆ ಕಟ್ಟಿಗೆಯಿಂದ ಗಂಟೆ ಬಾರಿಸಿದ್ರು. ತಪ್ಪು ತಿಳಿಲಾಕ ಹೋಗ್ಬೇಡ್ರಿ. ಈಗ ಕಾಕವರು ಗಂಟೆ ಬಾರಿಸೋದಾಗನ ಏನು ಮಾಡ್ತಾರೆ, ಇಲ್ಲಿ ನಮ್ಮ ಕಾಶಿಲಿಂಗೇಶ್ವರ ಗರ್ಭಗುಡಿಗೆ ಕಾಲು ಬಿದ್ದರೆ ಪೂಜಾರಿ ಅವ್ರ ತಮ್ಮ ಅವ್ರ ಕಾಲಿಗೆ ಕಾಲು ಬೀಳ್ತಾರೆ. ಅವ್ರ ಪೂಜಾರಿ ತಮ್ಮ ಅವರು ಅವ್ರಿಗೆ ಭಂಡಾರ ಹಚ್ಚಿದ್ರು. ಹೊರಗಡೆ ಇವರು ಈಗ ಸತ್ಗಿ ಕಟ್ಟೋದೈತ್ರಿ. ಕಾಕ ಅವರು ಸತ್ಗಿ ಕಟ್ಲಾಕ ರೆಡಿ ಮಾಡ್ಕೊಂಡು ಇದನ್ನ ಬಟ್ಟೆ ತೊಗೊಂಡು ಬಂದ್ರೆ ನೋಡ್ರಿ, ದೇವ್ರ ಬಟ್ಟೆ ಐತ್ರಿ. ಇದು ಮ್ಯಾಗ ಹೊಚ್ಚಲಾಕ್ರಿ ಛತ್ರಿ ಟೈಪ್ ಸತ್ಗಿ ರೆಡಿ ಮಾಡ್ಕೋತಾರೆ ಫ್ರೆಂಡ್ಸ್. ಭಾಳ ಚಂದ ರೆಡಿ ಮಾಡ್ತಾರೆ, ತೋರಿಸ್ತಾನೆ ನಿಮ್ಗೆ. ಅಲ್ಲೆಲ್ಲ ಇಟ್ಟಾರ ನೋಡ್ರಿ ಕಮಿಟಿಯವರು ಕೂಲಿ ಒಳಗೆ. ಇದು ಛತ್ರಿ ಟೈಪ್ ಮಾಡ್ಲಕ್ಕ ಬಿದಿರಿನೂ ಇವೆಲ್ಲ ಇದು ಈ ರೀತಿ ರೆಡಿ ಮಾಡ್ಕೊಂಡಾರ ನೋಡ್ರಿ. ಇದು ಕೋಲ್ ರೀ, ಸತ್ಕಿದ ಮ್ಯಾಗ ಎತ್ತರ ಕೋಲ್ ಹಿಡ್ಲ್ಯಾಕ. ಈಗ ಇವ್ರ ಕಾಕವರು ಪೂಜಾರಿ ಕಾಕವರು ಇಬ್ಬರು ಕಾಕವ್ರು ಏನು ಮಾಡ್ತಾರೆ, ಸತ್ಕಿ ಇವತ್ತು ಕಟ್ಟಾವ್ರದಾರಿ. ಭಾಳ ಚಂದ ಕಟ್ತಾರೆ ಫ್ರೆಂಡ್ಸ್. ಪ್ರತಿಯೊಂದೆಲ್ಲ ನೀವು ಸತ್ಕಿ ಕಟ್ಟೋದು ನೋಡಿ ನನಗಂತೂ ಭಾಳ ಖುಷಿ ಆಯ್ತು. ಅವಾಗಿನ ಮಂದಿ ಇದು ತಲೆ ಭಾಳ ಟ್ಯಾಲೆಂಟ್ ಇತ್ತು ರೀ, ಹುಷಾರಿತ್ತು ರೀ. ಅವಾಗ ಯಾರೂ ಸಾಲಿ ಕಲ್ತಿರ್ಲಿಲ್ಲ, ಅದ್ರ ತಲೆ ಭಾಳ ಉಪಯೋಗಿಸ್ತಾರೆ ಅವ್ರು. ನೋಡಿ ಸತ್ಕಿ ಕಟ್ಲಾಕ ಛತ್ರಿ ಟೈಪ್ ಮಾಡ್ಲಿಕ್ಕೆ ಯಾವ ರೀತಿ ಬಿದಿರಿಂದ ರೆಡಿ ಮಾಡ್ಕೊಂಡಾರ ಇದನ್ನ. ಆಮೇಲೆ ಕೋಲ, ಆಮೇಲೆ ಯಾವ ರೀತಿ ಅದು ಬಟ್ಟೆ ಅಂದ್ರೆ ಯಾವ ರೀತಿ ಎಲ್ಲ ಶೃಂಗಾರ ನೋಡ್ರಿ. ನಮ್ಮ ಕಾಶಿಲಿಂಗೇಶ್ವರದ ಯಾವ ರೀತಿ ಎಲ್ಲ ಅವಾಗಿನ ಮಂದಿ ತಲೆ ಉಪಯೋಗಿಸಿ ಎಷ್ಟು ಚಂದ ಮಾಡ್ತಿದ್ರು. ಈಗಿನವ್ರದ್ದು ಅಷ್ಟೇನು ತಲೆ ಹುಷಾರಿಲ್ಲ. ಈಗಿನ ಶಿಕ್ಷಣ ಕಲ್ತಿರ್ತೀವಿ ನಾವು, ಇಲ್ಲ ಅನ್ನಂಗಿಲ್ಲ. ಅದ್ರ ತಲೆ ಒಂದು ಸ್ವಲ್ಪ ಉಪಯೋಗಿಸೋದು ಕಮ್ಮಿ. ಅವಾಗಿನ ಮಂದಿ ಶಿಕ್ಷಣ ಕಲ್ತಿರ್ಲಿಲ್ಲ, ಅದ್ರ ತಲೆ ಉಪಯೋಗಿಸಿ ಪ್ರತಿಯೊಂದನ್ನೆಲ್ಲ ನೋಡ್ರಿ. ಛತ್ರಿ ಯಾವ ರೀತಿ ಅವಾಗ ಹಿಂದಕಿನ ಕಾಲದಾಗ ಅವರು ಛತ್ರಿ ಯಾವ ರೀತಿ ಕಂಡು ಹಿಡ್ದಾರ. ಇದ ನೋಡ್ರಿ ಸತ್ಕಿ ಕಟ್ಟೋದು ಅಂತ ಕರಿತೀವಿ. ಇದು ಈ ರೀತಿ ಕೋಲ್ ಹಾಕಿರಿ, ಕೋಲಿಗೆ ಅದನ್ನ ಬಿದಿರಿನೂ ಎಲ್ಲ ಅಂದ್ರೆ ಅದನ್ನು ಏನಿತ್ತಲ್ರಿ ಛತ್ರಿ ಟೈಪ್ ಅದನ್ನು ಹಾಕಿ ಮೇಲ್ಗಡೆ ಈ ರೀತಿ ನೋಡ್ರಿ ಇದನ್ನು ಬಟ್ಟೆ ಹಾಕಿದ್ರು. ದೇವ್ರ ಬಟ್ಟೆ ರೀ. ಇದ್ರ ಮ್ಯಾಲಿನ ಏನು ಮಾಡ್ತಾರೆ, ಕಳಸ ಹಾಕ್ತಾರೆ ಈ ಕೋಲಿಗ್ರಿ. ಅಂದ್ರೆ ಅದು ಬಟ್ಟೆ ಕೆಳಗೆ ಬೀಳಬಾರ್ದು ಅಂತೇಳಿ. ಆಮೇಲೆ ಇದು ಇಟ್ಟು ಚಂದ ಛತ್ರಿ ಟೈಪ ಸೇಮ್ ಉಬ್ಬತೈತಿಲ್ರಿ ಫ್ರೆಂಡ್ಸ್. ನಾವು ಛತ್ರಿ ಎಲ್ಲ ಅಂದ್ರೆ ನಾವು ಬಿಚ್ಚಿದ ಮೇಲೆ ಛತ್ರಿ ಹೆಂಗೆ ರೌಂಡ್ ರೆಡಿ ಆಕತಿಲ್ರಿ, ಆ ರೀತಿ ರೆಡಿ ಆಕತ್ರಿ. ಮೇಲ್ಗಡೆ ಇವ್ರ ಕಾಕವರು ಇದನ್ನು ಕಳಸದಲ್ರಿ ಈ ಥರ ತೊಗೊಂಡು ಬಂದ್ರಿ ಹೇಳ್ತಾಳೆ. ಇವ್ರು ಈ ರೀತಿ ಮೇಲ್ಗಡೆ ಹಾಕಿದ್ರಿ. ಹಾಕಿ ಇವ್ರ ಅಣ್ಣ ಅವ್ರು ಏನು ಮಾಡ್ತಾರೆ ಅದಕ್ಕೆ ಅಂದ್ರೆ ಕಳಸೈತಿಲ್ರಿ ಡಬ್ಬನ್ ಟೈಪ್ ಅವು ಅಂದ್ರೆ ಇದು ಅದಾವ್ರಿ ಚಡಿ. ಅದಕ್ಕೆ ಈ ರೀತಿ ಚಡಿ ಹಾಕಿದ್ರಿ. ಈಗ ಚಡಿ ಅಂದ್ರೆ ಬಿಚ್ಚಿ ಬೀಳಬಾರ್ದು ಅಂತ ಹೇಳ್ರಿ, ಅದು ಎತ್ತಿ ಹಿಡ್ಯಾನ ರೀ. ಭಾಳ ಚಂದ ರೆಡಿ ಆಯ್ತು ಸತ್ಕಿನೂ. ನನಗಂತೂ ಭಾರಿ ಖುಷಿ ಆಯ್ತು ರೀ. ಕಾಕ ಅವ್ರಿಗೆ ರೀ, ಪೂಜಾರಿ ಕಾಕ ಅವ್ರಿಗೆ ರೀ, ಆಮೇಲೆ ಪೂಜಾರಿ ಅಣ್ಣ ಅವ್ರಿಗೆ ರೀ, ಬಂದಂಥ ಸದ್ಭಕ್ತರಿಗೆ ರೀ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಯಾಕಂದ್ರೆ ಅವ್ರು ಪ್ರತಿಯೊಂದನ್ನೆಲ್ಲ ಇಷ್ಟು ಚಂದ ಸತ್ಕಿ ರೆಡಿ ಮಾಡಿದ್ರಲ್ರಿ. ನಾ ಇವತ್ತು ನೋಡಿದ್ರೆ ಸತ್ಕಿ ರೆಡಿ ಮಾಡಿರೋದ್ರಿ. ಈಗ ಸತ್ಕಿ ರೆಡಿ ಮಾಡಿದಾಗ ಅದು ನೋಡೋಕೆ ರೀ ಎಷ್ಟು ಚಂದ ಉಬ್ಬತೈತಿ. ಸೇಮ್ ಛತ್ರಿ ಹೆಂಗೆ ಇರ್ತೈತಿಲ್ರಿ ಅದೇ ರೀತಿ ರೆಡಿ ಮಾಡಿದ್ರು. ಒಳಗಡೆ ಬಿದಿರಿನೂ ಎಲ್ಲ ಜೋಡ್ಸ್ಯಾರಿ ಹತ್ರನ ಅಂದ್ರೆ ಉಬ್ಬಲಾಕ್ರಿ. ನೋಡ್ರಿ ಎಷ್ಟು ಚಂದ ರೆಡಿ ಆತ್ರಿ. ಭಾರಿ ಖುಷಿ ಆತ್ರಿ ಫ್ರೆಂಡ್ಸ್. ನೀವು ಯಾವಾಗಾದ್ರೂ ರವಿವಾರಕ್ಕೊಮ್ಮೆ ಬಂದಿದ್ರಿ, ನಮ್ಮ ದೇವ್ರ ಕರೆಸ್ಗಳವ್ರು ಇದ್ರಿ ಕಾಶಿಲಿಂಗೇಶ್ವರನ ನಿಮ್ಮ ಮನೆ ಶಾಂತಿ ಒಳಗೆ, ಕುಬಸದೊಳಗೆ, ಮದುವೆ ಕಾರ್ಯಕ್ರಮದೊಳಗೆ ನಿಮಗೆ ಭಕ್ತಿ ಇತ್ತು ಅಂದರೆ ಎಲ್ಲರೂ ಖುಷಿಯಿಂದ ಕರೆಸ್ಕೋಬಹುದ್ರಿ. ನೀವು ಬರ್ತಾರಿ ನಮ್ಮ ಗೋಟೆದ ಕಾಶಿಲಿಂಗೇಶ್ವರ ದೇವ್ರನ್ನ ತೊಗೊಂಡು. ನನಗಂತೂ ನೋಡಿ ಭಾರಿ ಖುಷಿ ಆತ್ರಿ. ಈಗ ರೆಡಿ ಆಗೋಣ ರೀ ಎಲ್ಲರೂ. ಇದನ್ನು ಸತ್ಕಿ ತೊಗೊಂಡು ಡೊಳ್ಳು ಬಾರ್ಸಾರು ಬರ್ತಾರೆ ಫ್ರೆಂಡ್ಸ್. ಈಗ ಸತ್ಕಿ ಮೇಲೆ ಹೂವಿನ ಹಚ್ಚಡ ಹಾಕ್ಲತ್ತಾರ ನೋಡ್ರಿ. ಈ ರೀತಿ ಹೂವಿನ ಹಚ್ಚಡ ಹಾಕೋಣಂತರೂ ತೀರ ಚಂದ ಕಾಣಿಸ್ಲಾಕತ್ರಿ ನಮ್ಮ ಕಾಶಿಲಿಂಗೇಶ್ವರ ದೇವರ ಸತ್ತಿಗಿರಿ. ಭಾರಿ ಅಲಂಕಾರ ಮಾಡಿದ್ರಿ ಕಾಕ ಅವರು, ಅಜ್ಜ ಅವರು, ಅಣ್ಣ ಅವರು. ಆಮೇಲೆ ಎಲ್ಲರೂ ಪ್ರತಿಯೊಬ್ಬರೆಲ್ಲ ಓಡಾಡಿ ಕೆಲಸ ಮಾಡ್ಲಾಕತ್ತಾರಿ. ಕಾರ್ ಹುಣ್ಣಿಮೆ ಕರಿ ಹರಿಯೋದು ಭಾಳ ಚಂದ ಮಾಡಿದ್ರಿ ಗೋಟೆದ ಗ್ರಾಮದೊಳಗೆ. ನೋಡಿ ನನಗಂತೂ ಖುಷಿ ಆತ್ರಿ. ಕಾರ್ ಹುಣ್ಣಿಮೆ ಕರಿ ಹರಿಲಾಕ ಯಾರ್ಯಾರು ಓಡಾಡಿ ಕೆಲಸ ಮಾಡಿರಲ್ರಿ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ರೀ. ಆಮೇಲೆ ನಮ್ಮ ಕಾಶಿಲಿಂಗೇಶ್ವರ ದೇವಸ್ಥಾನದ ಪೂಜಾರಿ ಅಣ್ಣ ಅವ್ರಿಗೆ, ಕಾಕ ಅವ್ರಿಗೆ, ಅಜ್ಜ ಅವ್ರಿಗೆ ರೀ, ಆಮೇಲೆ ಸದ್ಭಕ್ತರಿಗೆ ಗೋಟೆದವ್ರು
ಗ್ರಾಮದವ್ರಿಗೆ ಎಲ್ಲರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಈಗ ಎಲ್ಲರೂ ರೆಡಿ ಮಾಡ್ಕೊಂಡಾರಿ ಸತ್ತಿಗೆದು ಈಗ ಪೂಜಾರಿ ಕಾಕ ಅವ್ರು ಎಲ್ಲರಿಗೆ ಬಂದಂಥ ಭಕ್ತಾದಿಗಳಿಗೆ ರೀ ಏನು ಮಾಡ್ಲಾಕತ್ತಾರಿ ಭಂಡಾರ ಹಚ್ಲಾಕತ್ತಾರ ನೋಡ್ರಿ. ಈ ರೀತಿ ಪ್ರತಿಯೊಬ್ಬರಿಗೆಲ್ಲ ರೆಡಿಯಾಗಿ ನಿಂತ್ರಿ. ಈಗ ಇನ್ನು ಏನು ಮಾಡ್ತಾರಿ ಇದು ಭಂಡಾರದು ಹಚ್ಚೋದಾಗನ ಇವಾಗ ಡೋಳು ಬಾರ್ಸಾರ ಅವ್ರ ತಮ್ಮಗಳು ಅದಾರಿ ಎಲ್ಲರೂ ಡೋಳು ಅವರು ಚಂದ ಬಾರಿಸ್ತಾರಿ. ಸಿದ್ದರಾಯ ಕಾಕ ಕನಕಾಪಗಳು ಅವರು ಮತ್ತು ಉಳ್ದನವ್ರು ನಮ್ಮ ಕಾಶಿಲಿಂಗೇಶ್ವರ ಡೋಳಿನ ಸಂಘದವರು ಕುಣಿತಾರು ಬಾರಿಸ್ತಾರು ಭಾಳ ಚಂದ ಬಾರಿಸ್ಯಾರಿ. ಅದಲ್ಲ ನಮ್ಮ ಕಾಸಾಪ್ ಕಾಕ ದಳವಾಯಿ ಅವರು ಕೂಡ ಭಾಳ ಅವರು ಎಲ್ಲ ಓಡಾಡಿ ಮಾಡ್ಯಾರಿ ಕೆಲಸ. ಈಗ ನೋಡ್ರಿ ಎಲ್ಲರೂ ಈ ರೀತಿ ಕ್ಯಾಮ್ರಾಕ ಫೋಟೋ ತೊಗೊಂಡ್ರಿ ಗುಡಿ ಮುಂದೆ. ಚಿಕ್ಕ ಮಕ್ಕಳಂತೂ ಓಡಾಡಿ ಎಲ್ಲರೂ ಭಾಳ ಸಂಭ್ರಮದಿಂದ ಕೆಲಸ ಮಾಡ್ಲಾಕತ್ತಿದ್ರು. ಅಂದ್ರೆ ಇವತ್ತಿನ ಯುವ ಜನರೇ ಮುಂದಿನ ನಾಗರಿಕರ್ರಿ ಅವರು ಓಡಾಡಿ ಕೆಲಸ ಮಾಡಿದರು ಅಜ್ಜವ್ರಾಗಲಿ. ಈಗ ಪ್ರತಿಯೊಬ್ಬರೆಲ್ಲ ಏನು ಮಾಡಿದ್ರಿ ಇವ್ರು ಡೋಳು ತೊಗೊಂಡು ಬಂದ್ರೆ ನೋಡ್ರಿ ತಮ್ಮ ಅವರು. ಇವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಡೋಳು ಯಾರ್ಯಾರು ಬಾರಿಸಿರಲ್ರಿ ಅವ್ರ ಹೆಸರು ಗೊತ್ತಿಲ್ಲ, ಅದಕ್ಕೆ ಎಲ್ಲರಿಗೆ ಡೋಳಿನ ಸಂಘದವ್ರು ಅಂಥೇಳಿ ನಾ ಇಲ್ಲಿ ಏನು ಮಾಡೀನಿ ಹೇಳೀನಿ ನಿಮಗೆ. ಸಿದ್ದರಾಯ ಕಾಕ ಅವರು ಕನಕಾಪಗಳು ಅವ್ರ ಒಬ್ಬರದ ಹೆಸರು ಗೊತ್ತೈತ್ರಿ. ಈಗ ಎಲ್ಲರೂ ಏನು ಮಾಡ್ತಾರೆ ಡೋಳು ರೆಡಿ ಮಾಡ್ಕೊಂಡು ಈಗ ಮುಂದೆ ಅವರೆಲ್ಲರೂ ಬಾರಿಸ್ಕೊತ ಇಲ್ಲಿದ ಗುಡಿಯಿಂದ ಕಾಶಿಲಿಂಗನ ಗುಡಿಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋರದಾರಿ. ಇನ್ನು ಮುಂದೆ ಮಾತಾಡಂಗಿಲ್ಲ ಅವ್ರು ಯಾವ ರೀತಿ ಡೋಳು ಬಾರಿಸ್ಯಾರು ಅನ್ನೋದು ನೀವು ಏನು ಮಾಡ್ಕೋರಿ ಅದನ್ನ ಆವಾಜ್ ಕೇಳ್ಕೊಂಡು ಬರೀ. ನಾ ಯಾವುದು ಮುಂದೆ ಹಿಂದೆ ಡೋಳು ಬಾರಿಸ್ಯಾರು ಮುಂದೆ ಮೆರವಣಿಗೆ ಕಪ್ಲಿ ಮೆರವಣಿಗೆ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಕೊಂಡ್ರೆ ಕೇಳ್ರಿ.
ನೋಡ್ಕೊಂಡ್ ಬಂದ್ರೆಲ್ಲ ಫ್ರೆಂಡ್ಸ್ ಯಾವ ರೀತಿ ನಮ್ಮ ಕಪ್ಲಿ ಆಕಳ ಮೆರವಣಿಗೆ ಮಾಡ್ಕೊಂಡು ಬಂದ್ರು ಅಂದ್ರೆ ನಮ್ಮ ಕಾಶಿಲಿಂಗೇಶ್ವರದ ಸತಿಗೆ ತಗೊಂಡ್ ಬಂದ್ರಿ. ಆಮೇಲೆ ನಮ್ಮ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವರು ಡೊಳ್ಳು ಬಾರಿಸಿದ್ರಿ, ಕುಣಿದ್ರಿ. ನನಗಂತೂ ನೋಡಿ ಭಾರಿ ಖುಷಿ ಆತ್ರಿ ಫ್ರೆಂಡ್ಸ್. ಅದಲ್ದನ ಎಲ್ಲರೂ ಭಾಳ ಚಂದ ಕಾರ್ಯಕ್ರಮ ನಡೆಸಿಕೊಟ್ರಿ. ಇದನ್ನ ಕಾರುಣಿವಿ ಕರಿ ಹರಿಯೋದು ಕಾರ್ಯಕ್ರಮ ಪ್ರತಿ ವರ್ಷ ಇದೇ ರೀತಿ ಹಿಂಗೆ ನಡೆಸಿಕೊಡ್ತು ಬರ್ರಿ. ಅಂದ್ರೆ ನಾವು ವಿಡಿಯೋ ಮಾಡ್ತಾ ಇರ್ತೀವಿ, ನಮ್ಮ ಊರ ಹೆಸರು ಬರ್ತೈತ್ರಿ. ಅಂದ್ರೆ ಚಂದ ಪ್ರತಿಯೊಂದು ಕಾರ್ಯಕ್ರಮ ಎಲ್ಲ ನಮ್ದು ಮೇಲ್ಗಡೆ ಎಲ್ಲಾನ ಪ್ರತಿಯೊಂದು ಅಂದ್ರೆ ಸೋಷಿಯಲ್ ಮೀಡಿಯಾದೊಳಗೆ ವಿಡಿಯೋಸ್ ಹಾಕ್ತಾ ಇರ್ತೇನೆ ರೀ. ಇದೇ ರೀತಿ ಯಾರ್ಯಾರು ಕಾರ್ಯಕ್ರಮ ನಡೆಸಿಕೊಟ್ಟಿರಲ್ಲ ಇದು ಕಾರ ಹುಣ್ಣಿಮೆದು ಕಾಕ ಅವ್ರಿಗೆ, ಅಜ್ಜ ಅವ್ರಿಗೆ, ನಮ್ಮ ಅಣ್ಣ ತಮ್ಮಂದಿರಿಗೆ, ತಾಯಂದಿರಿಗೆ, ಗೋಟೇದ ಗ್ರಾಮದ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಈಗ ಅವರು ಕಪ್ಲಿ ಆಕಳ ಇದನ್ನ ಮೆರವಣಿಗೆ ಮಾಡ್ಕೊಂಡು ಗುಡಿಯಿಂದ ಇಲ್ಲಿ ಬಸವೇಶ್ವರ ದೇವಸ್ಥಾನದಿಂದ ವಾಪಸ್ ಎಲ್ಲಿ ಹೋಗಾರಪ್ಪ ಅಂದ್ರೆ ಕಾಶಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಾರಿ. ಈ ವಿಡಿಯೋನ ಇಷ್ಟಕ್ಕೆ ಮುಗಿಸೋಕಿದನು. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ. ಇವರು ಕಾಕ ಅವ್ರು ಏನದಾರಲ್ರಿ, ತಮ್ಮ ಅವರು ಕಾಕ ಅವ್ರು, ಇವ್ರಿಗೆ ನಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಮಾಳು ತಮ್ಮ ರೀ, ಆಮೇಲೆ ಸುರೇಶ್ ತಮ್ಮ ರೀ, ಆಮೇಲೆ ನಮ್ಮ ಸಿದ್ರಾಯ ಕಾಕಾರಿ, ಸುರೇಶ್ ಕಾಕಾರಿ, ಇನ್ನೊಬ್ರು ಇನ್ಸ್ಟಾಗ್ರಾಮ್ ಫ್ರೆಂಡ್ ಮಾದೇವ್ ತಮ್ಮ ಅವರು ಭಾಳ ಸಪೋರ್ಟ್ ಮಾಡ್ಯಾರಿ. ಇವ್ರ ಕರೆದಿದ್ರು ನನಗೆ.
ಅಂದರೆ ವಿಡಿಯೋಸ್ ಮಾಡಾಕ್ರಿ ಕಾರ್ ಹುಣಿಯೋದು ಅದಲ್ದನ ಕಾಸಾಪ್ ಕಾಕ ದಳವಾಯಿ ಅವರು ಕೂಡ ಕರೆದಿದ್ರು. ಇವ್ರಿಗೂ ಕೂಡ ನಾ ಸ್ಪೆಷಲ್ ಎಲ್ಲರಿಗೂ ರೀ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಇದೇ ರೀತಿ ನೀವು ಪ್ರತಿಯೊಂದು ಕಾರ್ಯಕ್ರಮಕ್ಕೆಲ್ಲ ನನಗೆ ಸ್ನೇಹ ಪ್ರೀತಿ ಇಟ್ಟು ಕರಿತು ಬರೀ. ನಾನು ನಿಮ್ಮ ಮನೆ ಮಗಳು ಮುಂದೆ ನಿಂತು ಬಂದ ಎಲ್ಲ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೇನೆ ರೀ. ವಿಡಿಯೋಸ್ ಮಾಡೋದು ನಾನು ಕರ್ತವ್ಯ. ವಿಡಿಯೋಸ್ ಆಮೇಲೆ ನೀವು ಎಲ್ಲರಿಗೆ ಶೇರ್ ಮಾಡೋದು, ಆಮೇಲೆ ವ್ಯೂಸ್ ಮಾಡೋದು, ಅದನ್ನ ಎಲ್ಲ ಲೈಕ್ ಮಾಡೋದು ನಿಮ್ಮ ಕರ್ತವ್ಯ. ನಾನು ಇನ್ನು ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.